ಆತ್ಮೀಯ ಆರೋಗ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಚಾರ ದಂತಧಾವನ ಅಂದರೆ ಹಲ್ಲುಜ್ಜುವ ಕ್ರಮ ಮತ್ತು ಹಲ್ಲುಗಳ ರಕ್ಷಣೆ. ಕಾರಣ ಏನು ಅಂತಂದರೆ ಈಗಿನ ಒಂದು ಆಧುನಿಕ ಜೀವನದಲ್ಲಿ ಅನೇಕ ಕಲಬೆರಕೆ ಆಹಾರಗಳು ತಗೊಂಡು ಜೊತೆಗೆ ಈ ಒಂದು ಜಂಕ್ ಫುಡ್ಸ್ನ ಸೇವನೆಯಿಂದ ಏನಾಗ್ತಿದೆ, ಹಲ್ಲುಗಳಲ್ಲಿ ಅನೇಕ ಸಮಸ್ಯೆಗಳು ಬರ್ತಾಯಿದೆ. ಅದರಲ್ಲೂ ಈ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಹಿಡಿದು ಬೇಕ್ರಿ ಪದಾರ್ಥಗಳು ತಿನ್ನೋದ್ರಿಂದ ಹಿಡಿದು ಅಥವಾ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ಸ್ ಇರುವಂಥ ಸಿಹಿ ಪದಾರ್ಥಗಳ ಸೇವನೆಯಿಂದ ಹಿಡಿದು ಅನೇಕ ರೀತಿಯಾದಂಥ ಒಂದು ಹುಳು ಹಲ್ಲುಗಳು, ಈ ಕೇರೀಸ್ಗಳು ಬೇಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಶುರುವಾಗುತ್ತೆ. ಜೊತೆಗೆ ಆ ಒಂದು ಪ್ಲೇಕ್ಸ್ ಕಟ್ಕೊಳ್ಳುವಂಥದ್ದು ಮತ್ತು ಹಲ್ಲಿನ ಶುಭ್ರತೆ ಸರಿಯಾಗಿ ಇಲ್ಲದೆ ಇರುವಂಥದ್ದು ಮತ್ತು ವಸಡುಗಳ ಊತ, ಗಮ್ಸ್ ವೀಕ್ ಆಗುವಂಥದ್ದು ಇವೆಲ್ಲ ಸಹಜವಾಗಿ ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಯಾವ ರೀತಿ ಹಲ್ಲುಗಳನ್ನ ಉಜ್ಜಬೇಕು ಮತ್ತು ಮಕ್ಕಳಲ್ಲಿ ದೊಡ್ಡವರಲ್ಲಿ ಯಾವ ರೀತಿ ಹಲ್ಲುಗಳ ರಕ್ಷಣೆಯನ್ನು ಮಾಡ್ಕೋಬೇಕು ಅನ್ನೋದು ತುಂಬ ಅನೇಕ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ, ತುಂಬ ವಿಶದವಾಗಿ ತಿಳಿಸ್ತಾ ಹೋಗ್ತಾರೆ. ಈಗಿನ ಅನೇಕ ಜಾಹೀರಾತುಗಳನ್ನು ನಾವು ನೋಡ್ತಾ ಇರ್ತೀವಿ. ಅದರಲ್ಲೂ ಈ ಟೂತ್ಪೇಸ್ಟ್ಗಳು ಸಾಕಷ್ಟು ಬರ್ತಾ ಇರುತ್ತೆ. ಅದರಲ್ಲಿ ಕೆಲವರು ಕೇಳ್ತಾರೆ, ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯಾ ಅಥವಾ ಅದರಲ್ಲಿ ಚಾರ್ಕೋಲ್ ಇದೆಯಾ, ಇದೆಯಾ ಅಂತ ಕೇಳ್ತಾರೆ. ಸೊ ಆ ಥರ ಒಂದು ಸಂದರ್ಭನೂ ಈಗ ನಾವು ನೋಡ್ತೀವಿ. ಅಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಈ ಕಟ್ಟಿಗೆ ಸುಟ್ಟಂಥ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಅದರಲ್ಲಿ ಹಲ್ಲು ಉಜ್ಕೊತಾ ಇದ್ದರು. ಸೊ ಹಲ್ಲುಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಾಯಿದ್ವು. ಆಮೇಲೆ ಯಾವುದೇ ರೀತಿ ಕ್ರಿಮಿಕೀಟಗಳು ಕೊಳೆ ಕೂತ್ಕೊತಾ ಇರಲಿಲ್ಲ, ತುಂಬ ಶುಭ್ರವಾಗಿ ಕಾಣಿಸ್ತಾ ಇತ್ತು. ಈಗಲೂ ಸಹ ಹಳ್ಳಿಯಲ್ಲಿರುವಂಥವರು ಕೆಲವೊಂದು ಗಿಡಗಳ ಒಂದು ಸಣ್ಣ ಸಣ್ಣ ರೆಂಬೆಗಳನ್ನು ಉಪಯೋಗಿಸ್ಕೊಂಡು, ಕಡ್ಡಿಗಳನ್ನ ಉಪಯೋಗಿಸ್ಕೊಂಡು ಅದನ್ನೇ ಬ್ರಷ್ ಥರ ಮಾಡಿಕೊಂಡು ಹಲ್ಲು ಉಜ್ಕೋಬೋದು. ಅದರಿಂದ ತುಂಬ ಅನುಕೂಲ ಆಗುತ್ತೆ ವಿನಃ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮಗಳಿಲ್ಲ. ಸಿಟಿಯವರಿಗೆ ಇನ್ನು ಆಪ್ಷನ್ಸ್ ಇಲ್ಲ, ಟೂತ್ ಬ್ರಷು, ಪೇಸ್ಟು. ಅದರಲ್ಲೂ ಯಾವುದಾದ್ರು ಹರ್ಬಲ್ ಪೇಸ್ಟ್ಗಳು ಸ್ವಲ್ಪ ಚೆನ್ನಾಗಿರುವಂಥ ಒಳ್ಳೆ ಅದಕ್ಕೆ ಗೊತ್ತಿರೋವಂಥದ್ದು ಬಳಸುವಂಥದ್ದು ಒಳ್ಳೆಯದು. ಆಯುರ್ವೇದಿಕ್ದೇ ಸುಮಾರು ಸಿಗುತ್ತೆ. ಈ ಹಳ್ಳಿಯಲ್ಲಿ ಸಿಗುವಂಥ ಕೆಲವೊಂದು ಗಿಡಗಳು ಕರಂಜ, ಕಕುಭ, ನಿಂಬ, ಕದಿರ, ಬಕುಲ ಅಂತ ಕರಿತೀವಿ. ಕರಂಜ ಅಂತಂದರೆ ಹೊಂಗೆ, ನಿಂಬ ಅಂತಂದರೆ ಬೇವು, ಕದಿರ ಅಂತಂದರೆ ಕಗ್ಗಲಿ ಮರ, ಕಗ್ಗಲಿ ಗಿಡ. ತದನಂತರ ಬಕುಲದ ಹೂಗಳು ಅಂತ ನಾವು ಕೇಳಿದ್ದೀವಿ. ಬಕುಲದ ಮರ ಕೂಡ ಉಪಯೋಗ ಆಗುತ್ತೆ. ಇನ್ನೊಂದು ಕಕುಬ ಅಂತಂದರೆ ಅರ್ಜುನ ಅಥವಾ ಮತ್ತಿ ಮರ ಅಂತ ಕರೆಸ್ಕೊಳುತ್ತೆ. ಸೊ ಹಾಗಾಗಿ ಈ ಒಂದು ಯಾವುದಾದ್ರೂ ಒಂದು ಗಿಡದ್ದು ಒಂದು ಸಣ್ಣ ಕಡ್ಡಿ ಒಂದು ಕಿರುಬೆರಳು ಗಾತ್ರ ಇರಬೇಕು, ಕಿರುಬೆರಳು ದಪ್ಪ ಇರಬೇಕಾಗತ್ತೆ. ಒಂದು 10 ಅಂಗುಲದಷ್ಟು, ಒಂದು ಅಡಿಗಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು, ಒಂದು 3/4 ಅಡಿ ಅಥವಾ ಒಂದು 10 ಇಂಚ್ ಇರುವಂಥದ್ದು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಒಂದು ಕಡೆ ಚೆನ್ನಾಗಿ ಅಗಿಬೇಕು. ಅಗದ್ಬಿಟ್ಟು ಬ್ರಷ್ ಥರ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಮೀಡಿಯಮ್ ಎಡಸಾಗಿರುವಂಥದ್ದು ತೊಗೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಅದರಲ್ಲಿ ಹಲ್ಲ ಶುಭ್ರ ಮಾಡ್ಕೊಳ್ಳೋಂಥದ್ದು, ಪ್ರತಿ ಸಂದುಗಳಲ್ಲೂ ಕೂಡ ಅದು ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ಸು ಹಲ್ಲು ಉಜ್ಜೋದ್ರಲ್ಲಿ ತುಂಬ ಒಳ್ಳೆಯದು. ಎಸ್ಪೆಷಲಿ ಕೇರೀಸು ಅವಾಯ್ಡ್ ಆಗುತ್ತೆ. ಅದರಲ್ಲೂ ಯಾವುದೂ ಸಿಗಲಿಲ್ಲ ಅಂದರೂ ಬೇವಂತೂ ಸಿಗುತ್ತೆ. ಬೇವನ್ನು ಬಳಸುವಂಥದ್ದು ತುಂಬ ಒಳ್ಳೆಯದು. ಅದೇ ರೀತಿ ಈ ಒಂದು ಟೂತ್ಪೇಸ್ಟ್ಗಳು ಬಳಸೋ ಹಾಗಿದ್ರೆ ಸೂಕ್ತವಾಗಿರುವಂಥ ಒಳ್ಳೆಯ ರೆಪ್ಯೂಟೆಡ್ ಕಂಪ್ನಿ ಯಾವುದಾದ್ರೂ ಒಂದು ಆಯುರ್ವೇದದ ಪೇಸ್ಟ್ ಬಳಸುವಂಥದ್ದು ಸೂಕ್ತ. ಮತ್ತು ಆವಾಗ ದಿವಸಕ್ಕೆ 2 ಸರಿ ಹಲ್ಲು ಉಜ್ಜಬೇಕಾಗತ್ತೆ, ಬೆಳಗ್ಗೆ ಒಂದು ಸರಿ ಮತ್ತು ರಾತ್ರಿ ಒಂದು ಸರಿ. ಹಾಗಾಗಿ ತುಂಬ ಆರೋಗ್ಯದ ಸರ್ವಮನ್ಯ ಪರಿತ್ಯಜ್ಯ ಶರೀರಂ ಅನುಪಾಲಯೇತನತೆ ಶಾಸ್ತ್ರ. ಯಾಕೆ ಅಂದರೆ ಒಂದು ಹಲ್ಲು ಅಲ್ಲಾಡಿಬಿಟ್ಟು ಅದು ಒಂದು ಹಲ್ಲು ಕೇರೀಸಿಂದಾಗಲಿ ಅದನ್ನು ಹೋಗಿಬಿಟ್ರೆ ಅದನ್ನು ಮತ್ತೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಮತ್ತು ಅದಕ್ಕೆ ಮತ್ತೆ ಇಲ್ಲ ಅಂದರೆ ಮತ್ತೆ ಇಂಪ್ಲಾಂಟ್ ಮಾಡಬೇಕು ಅಂದರೂ ಕೂಡ ಒಂದು ಹಲ್ಲಿಗೆ 50-60 ಸಾವಿರ ಖರ್ಚು ಬರುತ್ತೆ. ಅದು ಏನೋ ಆರ್ಟಿಫಿಷಿಯಲ್ದಕ್ಕೆ. ಅದೇ ನಿಮಗೆ ಒರಿಜಿನಲ್ ಹಲ್ಲು ಬೇಕು ಅಂದರೆ 1 ಕೋಟಿ ರೂಪಾಯಿ ಕೊಟ್ಟರು ಕೂಡ ಒಂದು ಒರಿಜಿನಲ್ ಹಲ್ಲು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಮನುಷ್ಯನ ದೇಹದ ಆರ್ಗನ್ಸ್ಗೆ, ಅಂಗಾಂಗಗಳಿಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಹಾಗಾಗಿ ಆತ್ಮೀಯ ವೀಕ್ಷಕರೇ, ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ಸರ್ವಮನ್ಯ ಪರಿತ್ಯಜ್ಯ ಶರೀರಂ ಅನುಪಾಲಯೇತ್. ಬೇರೆ ಎಲ್ಲ ಬಿಟ್ಟಾಗಬೇಕು, ಸೈಡ್ಗಿಟ್ಟು ನಮ್ಮ ಆರೋಗ್ಯವನ್ನು, ನಮ್ಮ ದೇಹವನ್ನು ಯಾವ ರೀತಿ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಹಾಗಾಗಿ ಮಕ್ಕಳಲ್ಲಿ ಬೆಳಗ್ಗೆ ಒಂದು ಸರಿ ಬ್ರಷ್ ಮಾಡಿಕೊಂಡು, ಆಮೇಲೆ ಸಾಧ್ಯವಾದರೆ ಸ್ಕೂಲಿಂದ ಬಂದ ಮೇಲೆ ಚೆನ್ನಾಗಿ ಬಾಯಿ ಮುಕ್ಕಳಿಸಿ, ಅಥವಾ ಅದು ಆವಾಗ ಒಂದು ಲೈಟಾಗಿ ಸ್ವಲ್ಪ ಬ್ರಷ್ ಮಾಡ್ಕೊಳ್ಳೋದಾಗಲಿ,
ಆಮೇಲೆ ರಾತ್ರಿಗೆ ಒಂದು ಸರಿ ಬ್ರಷ್ ಮಾಡೋದಾಗಲಿ ತಪ್ಪೇನಿಲ್ಲ. ದಿವಸಕ್ಕೆ 2-3 ಸರಿ ಬ್ರಷ್ ಮಾಡ್ಕೊಳ್ಳೋದು ಖಂಡಿತವಾಗಿಯೂ ತಪ್ಪೇನಿಲ್ಲ. ಬಟ್ ಯಾವ ರೀತಿ ಬ್ರಷ್ ಅವ್ರು ಬಳಸಬೇಕು ಅನ್ನೋದು ಸೂಕ್ತವಾಗಿ ಪ್ಲ್ಯಾನ್ ಮಾಡಿಕೊಂಡು ಬಳಸಬೇಕಾಗತ್ತೆ. ಯಾವುದರಲ್ಲೂ ಆಗಲಿಲ್ಲ ಅಂದರೆ ಒಂದು ಅಂಗುಷ್ಟದಿಂದ ನಮ್ಮ ಒಂದು ತೋರು ಬೆರಳಿಂದ ಕೂಡ ನಾವು ಹಲ್ಲುಜ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಮಲ್ಟಿಪಲ್ ಆಗಿದ್ದಾಗ. ಕನಿಷ್ಠ 2 ಸರಿ ಆದರೂ ಬ್ರಷಲ್ಲಿ ಹಲ್ಲುಜ್ಜೋದು ತುಂಬ ಸೂಕ್ತ. ಮತ್ತು ಆವಾಗವಾಗ ಗಂಡು ಬಾಯಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಾಗಲಿ ಅಥವಾ ಕೆಲವೊಂದು ಕಷಾಯಗಳನ್ನ ಹಾಕ್ಕೊಂಡಾಗಲಿ ಬಾಯಿ ಮುಕ್ಕಳಿಸುವಂಥದ್ದು ಆ ಒಂದು ಕಷಾಯದಿಂದ, ಅದರಿಂದ ಕೂಡ ನಾವು ಬಾಯಿನ ಒಂದು ಶುಭ್ರತೆ ಕಾಪಾಡ್ಕೋಬೋದು. ತದನಂತರ ಇನ್ನೊಂದು ಕವಲಗ್ರಹ ಮತ್ತು ಗಂಡೂಷ ಅಂತ ಕರಿತೀವಿ. ಕವಲಗ್ರಹ ಅಂತಂದರೆ ಬಾಯಿ ತುಂಬ ಎಣ್ಣೆ ಇಟ್ಕೊಳ್ಳುವಂಥದ್ದು, ಅರ್ಥ ಆಯ್ತಲ್ಲ. ಕೆಲವೊಂದು ಮೆಡಿಕೇಟೆಡ್ ಆಯಿಲ್ಸು ಯಾವುದು ಬೇಡ, ಸಿಂಪಲ್ಲಾಗಿ ಎಳ್ಳೆಣ್ಣೆ ಒಂದು ಉಗುರು ಬೆಚ್ಚ ಮಾಡ್ಕೊಂಡು ಒಂದು 3-4 ಚಮಚದಷ್ಟು, ಕಡಿಮೆ ಅಂದರೂ ಒಂದು 2 ಚಮಚದಷ್ಟು ಬಾಯಿಗೆ ಹಾಕ್ಕೊಂಡು ಆಯಿಲ್ ಪುಲ್ಲಿಂಗ್ ಅಂತ ಕೇಳಿರ್ತೀರ. ಸೊ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮುಕ್ಕಳಿಸ್ತಾ ಇದ್ದರೆ ಏನಾಗುತ್ತೆ, ಎಲ್ಲ ಕಡೆಗೂ ಅದು ಹರಡುತ್ತೆ ಮತ್ತು ಗಮ್ಸ್ಗೆ ಅದು ಹೈಜೀನ್ ಕೊಡುತ್ತೆ, ಅರ್ಥ ಆಯ್ತಲ್ಲ. ಅದರಿಂದ ಗಮ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಆ ಒಂದು ಬಾಯಿನ ಶುಭ್ರತೆಯನ್ನು ಇಷ್ಟಪಡುವಂಥವರು ಈ ಒಂದು ಕವಲಗ್ರಹ ಅಥವಾ ಗಂಡೂಷ ಮಾಡುವಂಥದ್ದು ತುಂಬ ಒಳ್ಳೆಯದು. ಸೊ ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು, ಹಲ್ಲುಗಳನ್ನ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ. ತದನಂತರ ಹೀಗೆ ಒಂದೊಂದೇ ಈ ಒಂದು ದಿನಚರಿಯಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ, ಯಾವ ರೀತಿ ಬೆಳಗ್ಗೆ ಎದ್ದಾಗ ಏನು ಮಾಡಬೇಕು, ಎಷ್ಟೊತ್ತಿಗೆ ಏಳಬೇಕು, ಎಣ್ಣೆ ಸ್ನಾನ ಯಾವ ರೀತಿ ಮಾಡಬೇಕು, ಹಲ್ಲುಗಳು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಅದೇ ರೀತಿ ತದನಂತರ ಯಾವ ರೀತಿಯಲ್ಲಿ ಯಾವ ಸಮಯಕ್ಕೆ ನಾವು ಆಹಾರವನ್ನು ಸೇವನೆ ಮಾಡಬೇಕು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಷ್ಟೊತ್ತಿಗೆ ನಾವು ಊಟ ಮಾಡಬೇಕು, ಇವೆಲ್ಲವೂ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ನಾವು ತೊಗೊಳ್ಳೋಂಥ ಆಹಾರಗಳಲ್ಲಿ ಆದಷ್ಟು ಈ ಸ್ವೀಟ್ಸ್ನ, ಆರ್ಟಿಫಿಷಿಯಲ್ ಸ್ವೀಟ್ಸ್ನ ಕಮ್ಮಿ ಮಾಡಬೇಕು. ಹಲ್ಲುಗಳಿಗೆ ಯಾವುದು ಅನುಕೂಲ ಆಗುತ್ತೆ ಅಂಥ ಆಹಾರಗಳನ್ನ ಸೇವನೆ ಮಾಡಬೇಕು. ಎಸ್ಪೆಷಲಿ ಕ್ಯಾಲ್ಶಿಯಂ ರಿಚ್ ಇರುವಂಥ ಆಹಾರಗಳನ್ನ ತೊಗೋಬೇಕು. ಮತ್ತು ತೊಗೊಳ್ಳೋಂಥ ಆಹಾರದಲ್ಲಿ ಶಾಸ್ತ್ರ ಹೇಳುತ್ತೆ, ಉಷ್ಣಂ ಭುಂಜೀತ, ಸ್ನಿಗ್ಧಂ ಭುಂಜೀತ, ಮಧುರಂ ಭುಂಜೀತ ಅಂತ. ಅಂದರೆ ಆಹಾರಗಳು ಸಾಕಷ್ಟು ಉಷ್ಣವಾಗಿರಬೇಕು, ಅಂದರೆ ಫ್ರೆಶ್ ಪ್ರಿಪೇರ್ಡ್ ಆಗಿರಬೇಕು. ಸೊ ಅದಕ್ಕೊಂದು ತನ್ನದೇ ಆದಂಥ ಒಂದು ಟೈಮ್ ಇರುತ್ತೆ. ಈಗ ಬೆಳಗ್ಗೆ 9 ಗಂಟೆಗೆ ತಯಾರು ಮಾಡಿರೋ ಅಡುಗೆನ ಒಂದು 10-11 ಗಂಟೆ ಒಳಗೆ ಮುಗಿಸ್ಬಿಡಬೇಕು. ಒಂದು 3 ಅವರ್ಸ್ ಮೇಲೆ ನಾವು ಆಹಾರ ಇಟ್ಕೊಂಡು ಸೇವನೆ ಮಾಡೋದು ಒಳ್ಳೆಯದಲ್ಲ. ಕಾರಣ ಏನಂತಂದರೆ ಅದೆಲ್ಲ ಒಂದು ಸಹಜವಾಗಿ ತನ್ನ ಒಂದು ಶಕ್ತಿ ಕುಗ್ತಾ ಹೋಗ್ತಾ ಇರುತ್ತೆ. ಈಗ ಬೆಳಗ್ಗೆ ಮಾಡಿದ ಅಡುಗೆನ ರಾತ್ರಿ ತಿನ್ನೋದು, ರಾತ್ರಿ ಮಾಡೋದನ್ನು ಬೆಳಗ್ಗೆ ತಿನ್ನೋದು, ಇವೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಇದರಿಂದ ಕೂಡ ಈ ಹಳಸಣ್ಣ ಅಥವಾ ಈ ಅತಿಯಾದಂತಹ ಈ ಜಂಕ್ ಫುಡ್ಸ್ ತೊಗೊಳ್ಳೋದ್ರಿಂದ ಕೂಡ ಹಲ್ಲುಗಳಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಆದಷ್ಟು ತುಂಬ ಬಿಸಿಯಾಗಿರುವಂಥ ಆಹಾರಗಳು ಮತ್ತು ಆದಷ್ಟು ಫ್ರೆಶ್ ಆಗಿರುವಂಥ ಆಹಾರಗಳನ್ನ ಸೇವನೆ ಮಾಡಬೇಕು. ನಮಸ್ಕಾರ ವೀಕ್ಷಕರೇ.